ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಯಮಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಜಃ ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ येन प्रादुरभावि भूमिवरजे विस्तारिगो सन्ततिः प्राबोधिश्रुति पंकजं करुणजा प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैपाथिते नैवास्ति प्रतिपक्षयुक्तिरतुलं शुद्धं प्रमाणं समे पूजात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्तेडमूकोऽपि वाग्मे जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्य भाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अरुव्याख्यान नलिने चञ्चरी कतिवे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रभृति गुरुकारुण्य सरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಐವತ್ತ 9ನೇ ಸುಧಾಮೂಲ. ಅದರಲ್ಲಿ ಶೇಷವಾಕ್ಯ ಅಂತ ಚಂದ್ರಿಕಾ ಟಿಪ್ಪಣಿಯ ವಿಚಾರ. ಅಲ್ಲಿ ಒಂದು ವಾಕ್ಯ ನೆನೆ ದಿವಸ ಬಂತು, ವಿದ್ಯಾದಾನ ಮಾಡಿದ್ರೆ ಏನ್ ಫಲ ಅಂತ. ವಿದ್ಯಾದಾನ ಮಾಡಿದವನಿಗೆ ಬ್ರಹ್ಮಲೋಕಾವಾಪ್ತಿ, ಬ್ರಹ್ಮಲೋಕವನ್ನ ಪಡಿತಾರೆ ಅಂತ ಇಷ್ಟು ಫಲವನ್ನ ಹೇಳಿದ್ರು. ಆಗ ಪ್ರಶ್ನೆ ಮಾಡ್ತಾರೆ, ಇಲ್ಲ ಅಲ್ಲಿ ವಿದ್ಯಾದಾನ ಮಾಡಿದ್ರೆ ಬ್ರಹ್ಮಲೋಕ ಸಿಗತ್ತೆ ಅಂತ ಇಷ್ಟು ಹೇಳಿದ್ದಾರೆ ಹೊರತು ಯಾರಿಗೆ ಬ್ರಹ್ಮಲೋಕ ಸಿಗತ್ತೆ ಅಂತ ಹೇಳಿದ್ರ, ಯಾರು ವಿದ್ಯಾದಾನ ಮಾಡಬೇಕು ಅಂತ ಹೇಳಿದ್ರ ಇಲ್ಲ. ಅಂದ್ರೆ ಅಧಿಕಾರಿ ಬಗ್ಗೆ ಹೇಳಿಲ್ಲ. ಈಗ ವಿದ್ಯಾದಾನ ಮಾಡ್ಬೇಕು ಅಂದ್ರೆ ಯಾರು ಮಾಡ್ಬೇಕು? ಬ್ರಾಹ್ಮಣ ಮಾಡ್ಬೇಕಾ, ಕ್ಷತ್ರಿಯ ಮಾಡ್ಬೇಕಾ, ಯಾರು ಮಾಡ್ಬೇಕು? ಅದ್ರ ಬಗ್ಗೆ ವಿಶೇಷವಾಗಿ ಅಧಿಕಾರ ನಿರ್ದೇಶ ಮಾಡ್ಲಿಲ್ಲ. ಇಂಥವ್ರು ಅಧಿಕಾರಿ ನಿರ್ದೇಶ ಆಗ್ಲಿಲ್ಲ. ಇಂಥ ಅಧಿಕಾರ ಇರುವಂತಹ ಅಧಿಕಾರಿ ಮಾಡ್ಬೇಕು ವಿದ್ಯಾದಾನವನ್ನ, ಹಾಗೆ ಹೇಳಿಲ್ಲ. ಹಾಗಾದ್ರೆ ವಿದ್ಯಾದಾನ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಆಯ್ತು. ಹಾಗಾದ್ರೆ ಯಾರಾದ್ರೂ ವಿದ್ಯಾದಾನವನ್ನ ಮಾಡಿದ್ರೆ ಅವರಿಗೆ ಬ್ರಹ್ಮಲೋಕಾವಾಪ್ತಿ ಅಂತ. ಆದ್ರೆ ಇದನ್ನ ಒಪ್ಲಿಕ್ ಬರತ್ತಾ? ಇಲ್ಲ. ಯಾಕೆಂದ್ರೆ ಯಾವುದೇ ಒಂದು ವಾಕ್ಯ ಆಗ್ಲಿ ಒಬ್ಬ ಅಧಿಕಾರಿಯನ್ನ ಹೇಳದೆ ಕೆಲಸ ಹೇಳಿದ್ರೆ ಉಪಯೋಗ ಇಲ್ಲ. ಈಗ ನೀರನ್ನು ತಗೊಂಬನ್ನಿ ಅಂತ 1000 ಸಲ ಕೂಗ್ಕೊಳ್ತಾರೆ, ಯಾರು ತಗೊಂಬರಲ್ಲ. ಮುಂದೆನೆ ಜನ ಇರ್ತಾರೆ, ನೀರ್ ತಗೊಂಬಾ ಹೋಗು ಅಂದ್ರೆ ಅವಾಗ ಹೋಗ್ತಾರೆ. ಅಥವಾ ನೀವೆಷ್ಟು ಜನ ಹೋಗಿ ನೀರನ್ನು ತಗೊಂಬನ್ನಿ ಅಂದ್ರೆ ಸರಿ, ನೀರನ್ನು ತಗೊಂಬನ್ನಿ, ನೀರ್ ಬೇಕು, ನೀರ್ ಕುಡಿಬೇಕು ಅಷ್ಟೇ ಹೇಳ್ತಾ ಇದ್ರೆ ಹೋಗೋದಿಲ್ಲ. ಅಂದ್ರೆ ಅಧಿಕಾರಿ ನಿರ್ದೇಶ ಮಾಡ್ಬೇಕು, ಇಂಥವನು ಮಾಡ್ಬೇಕು ಅಂತ ಹೇಳಿದ್ರೆ ಆಗ ಹೋಗ್ತಾನೆ, ಇಲ್ಲಾಂದ್ರೆ ಮಾಡಲ್ಲ. ಅದೇ ರೀತಿ ಇಲ್ಲಿ ವಿದ್ಯಾದಾನ ಮಾಡಿದ್ರೆ ಬ್ರಹ್ಮಲೋಕ ಸಿಗತ್ತೆ, ಬ್ರಹ್ಮಲೋಕದಲ್ಲಿ ಅವನಿಗೆ
ಪೂಜ್ಯತ್ವವನ್ನ ಪಡಿತಾನೆ ಬ್ರಹ್ಮಲೋಕಕ್ಕೆ ಹೋಗಿ ಅಂತ ಏನ್ ವಿಷಯ ಬಂದಿದೆ. ಈ ಬ್ರಹ್ಮಲೋಕದಲ್ಲಿ ಪೂಜ್ಯತ್ವ ಪಡೆಯೋದು ಎಲ್ಲ ಸರಿ, ಆದರೆ ಆ ಪೂಜ್ಯತ್ವವನ್ನ ಪಡೆಯೋನ್ ಯಾರು ವಿದ್ಯಾದಾನ ಮಾಡ್ಬೇಕು ಅಂತ ಅಧಿಕಾರಿ ಬಗ್ಗೆ ಹೇಳಿಲ್ವಲ್ಲ ಅಂತ. ಅದನ್ನೇ ಶೇಷವಾಕ್ಯ ಅಂತ ಚಂದ್ರಿಕಾದಲ್ಲಿ ಹೇಳ್ತಾರೆ. ತಸ್ಯಾಪಿ ನಿಯೋಜ್ಯ ಆಶ್ರಮಣೇನ ಪ್ರಯಾಜಾದಿ ವಿಧಿವತ್ ಅಪ್ರಯೋಜಕತ್ವೇನ ಅಧ್ಯಯನಸ್ಯ ತತ್ಪ್ರಯುಕ್ತತ್ವ ಅನುಪಪತ್ತೇಹೇ ಅಂತ. ಅಂದ್ರೆ ನಿಯೋಜ್ಯ ಅಂದ್ರೆ ಅಧಿಕಾರಿ ಅಂತ ಅರ್ಥ. ಒಬ್ಬರನ್ನ ನಿಯೋಜನೆ ಮಾಡ್ತೀವಲ್ಲ, ಇಂಥ ಕೆಲಸ ನೀನ್ ಮಾಡು ಅಂತ ಪ್ರೇರಣೀಯ ಪುರುಷ, ಅವರಿಗೆ ನಿಯೋಜ್ಯ ಅಂತ ಕರೀತಾರೆ. ಯಾರಿಗೆ ನಾವು ಪ್ರೇರಣೆ ನೀಡ್ತೀವೋ ಅಂಥವರನ್ನ ನಿಯೋಜ್ಯ, ಅಧಿಕಾರಿ, ಪ್ರೇರಣೀಯ ಪುರುಷ ಅಂತೆಲ್ಲ ಅಂಥವರಲ್ಲಿ ಬಳಸ್ತಾರೆ ಆ ಶಬ್ದಗಳನ್ನ. ಶಾಸ್ತ್ರದಲ್ಲಿ ಅಧಿಕಾರಿ, ಪ್ರೇರಣೆಗೊಳ್ಳುವಂತ ಮನುಷ್ಯ ಹೀಗೆಲ್ಲ ಇಲ್ಲ. ಆ ಬಗ್ಗೆ ಹೇಳ್ಬೇಕಾದ್ರೆ ನಿಯೋಜ್ಯ ಅಂತ ಶಬ್ದ ಬಳಸ್ತಾರೆ. ಅಂದ್ರೆ ನಿಯೋಜನೆಗೊಂಡವನು, ನಿಯೋಜ್ಯ ಅಂತ ಬಳಸ್ತಾರೆ. ನಿಯೋಜ್ಯ ಇಲ್ಲ ಎಲ್ಲಿ? ವಿದ್ಯಾದಾನ ಮಾಡಿದಾಗ ಬ್ರಹ್ಮಲೋಕ ವ್ಯಾಪ್ತಿ, ಯಾರು ವಿದ್ಯಾದಾನ ಮಾಡ್ಬೇಕು ಅಂತ ಅಲ್ಲಿ ನಿಯೋಜ್ಯನ ಬಗ್ಗೆ, ಒಬ್ಬ ಅಧಿಕಾರಿಯ ಬಗ್ಗೆ ಅಲ್ಲಿ ಹೇಳಿಲ್ಲ. ಹಾಗಾದ್ರೆ ಏನಾಯ್ತು? ಅಪ್ರಯೋಜಕ, ವ್ಯರ್ಥ ಅಂತ ಆಯ್ತು. ಯಾಕಂದ್ರೆ ಆ ವಾಕ್ಯ ಕೇಳಿದಾಗ ಯಾರು ವಿದ್ಯಾದಾನ ಮಾಡ್ಲಿಕ್ಕೆ ಹೊರಡಲ್ಲ. ಯಾಕೆಂದ್ರೆ ನನಗ್ ಸಂಬಂಧ ಇಲ್ಲ. ನನಗೆ ಹೇಳಿದ್ರ ವಿದ್ಯಾದಾನ ಮಾಡ್ಬೇಕು ಅಂತ? ಇಲ್ಲ. ಬ್ರಾಹ್ಮಣನಿಗೆ ಹೇಳಿದ್ರ? ಇಲ್ಲ. ಕ್ಷತ್ರಿಯನಿಗೆ ಹೇಳಿದ್ರ? ಇಲ್ಲ. ವೈಶ್ಯನಿಗ ಇಲ್ಲ. ಶೂದ್ರನಿಗ ಇಲ್ಲ. ಯಾರಿಗೂ ಇಲ್ಲ. ಮತ್ ಯಾರು ವಿದ್ಯಾದಾನ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ ನನಗ್ ಸಂಬಂಧ ಪಟ್ಟಿಲ್ವಲ್ಲ ಈ ವಾಕ್ಯ, ನನ್ ಬಗ್ಗೆ ಏನು ಹೇಳಿಲ್ವಲ್ಲ. ಅದೇ ಅಲ್ಲಿ ಒಬ್ಬ ಕ್ಷತ್ರಿಯ ಮಾಡ್ಬೇಕು ಅಂತಿದೆ ಅಂತ ಇಟ್ಕೊಳ್ಳಿ, ಕ್ಷತ್ರಿಯ ವಿದ್ಯಾದಾನ ಮಾಡ್ಬೇಕು. ಆಗ ಎಲ್ಲಾ ಕ್ಷತ್ರಿಯರಿಗೂ ಅದು ಸಂಬಂಧ ಪಡತ್ತೆ. ಆಗ ದೋಷ ಆಗ್ಬಿಡತ್ತೆ ಅವ್ರು ವಿದ್ಯಾದಾನ ಮಾಡದೇ ಇದ್ರೆ. ಅದಲ್ಲಿ ಕ್ಷತ್ರಿಯಾದಿ ವಿಶೇಷವಾಗಿ ನಿರ್ದೇಶ ಮಾಡ್ಲಿಲ್ಲ. ಹಾಗಾದ್ರೆ ಆ ವಾಕ್ಯ ಯಾರ್ಗ್ ಹೇಳ್ತಾರೆ? ಆ ವಾಕ್ಯ ಯಾರು ಕೂಡ ಆ ವಾಕ್ಯದ ವಿಷಯವನ್ನ ತಲೆಗೆ ಹಾಕೊಳ್ಳೋದೇ ಇಲ್ಲ, ನಮಗ್ ಸಂಬಂಧ ಇಲ್ಲ ಅಂತ ಇದ್ಬಿಡ್ತಾರೆ. ಹಾಗಾಗಿ ಅಪ್ರಯೋಜಕ ಆಯ್ತು. ಪ್ರಯೋಜಕ ಅಂದ್ರೆ ಒಬ್ಬ ಹೇಳಿದಾಗ ಇನ್ನೊಬ್ಬ ಕೆಲಸ ಮಾಡಿದ್ರೆ ಅವನ ವಾಕ್ಯ ಪ್ರಯೋಜಕ ಅಂತ ಆಗುತ್ತೆ. ಯಾಕಂದ್ರೆ ಕೆಲಸ ಮಾಡಿದ್ನಲ್ಲ. ಇಲ್ಲ, ಹೇಳಿದ್ರು ಕೆಲಸ ಆಗ್ಲಿಲ್ಲ ಅಂದ್ರೆ ಅಪ್ರಯೋಜಕವಾದ ಮಾತಿದು. ಏನು ಅವ್ನು ಹೇಳಿದ್ರು, ಅಷ್ಟು ಉಪದೇಶ ಕೊಟ್ರು ವ್ಯರ್ಥ, ಏನ್ ಆಗ್ಲಿಲ್ಲ, ಅಲ್ಲಿ ತಲೆಗೆ ಹೋದ್ರು ಕೆಲಸ ಏನ್ ಮಾಡ್ಲಿಲ್ಲ, ವ್ಯರ್ಥ, ಅಪ್ರಯೋಜಕ ಅಂತ ಕರಿತೀವಿ. ಹಾಗೆ ವೇದ ವಾಕ್ಯಗಳು ಕೂಡ ಯಾವಾಗ ಸಾರ್ಥಕ? ಯಾವಾಗ ತಾವ್ ಹೇಳೋ ವಿಷಯವನ್ನ ಒಬ್ಬ ವ್ಯಕ್ತಿ ಪಾಲಿಸ್ತಾನೋ, ಅನುಷ್ಠಾನ ಮಾಡ್ತಾನೋ, ಆಗ ಸಾರ್ಥಕ. ಇಲ್ಲ, ಅದು ತನ್ಪಾಡಿಗೆ ತಾನು ಹೇಳ್ತಾನೆ ಇದೆ, ಯಾರು ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಅಧಿಕಾರಿ ಹೇಳಿಲ್ಲ. ಇಂಥವ್ರು ಮಾಡಿ ಅಂತ ಹೇಳಿದ್ರೆ ಮಾಡ್ತಾ ಇದ್ರು, ಅದ್ ಹೇಳಿಲ್ವಲ್ಲ. ಅದ್ ಹೇಗಂದ್ರೆ ಉದಾಹರಣೆ ಕೊಡ್ತಾರೆ. ಪ್ರಯಾಜಾದಿ ವಿಧಿವತ್ ಅಂತ ಒಂದು ಉದಾಹರಣೆ ಕೊಟ್ಟು. ಈಗ ಪ್ರಯಾಜ ಅಂದ್ರೆ ದರ್ಶಪೂರ್ಣ ಮಾಸ ಯಾಗ ಏನಿದೆ, ಪ್ರಧಾನ ಯಾಗ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಚಿಕ್ಕ ಚಿಕ್ಕ ಯಾಗಗಳಿರತ್ತೆ. ಅವಾಂತರ ಯಾಗ ಅಂತ ಶಾಸ್ತ್ರದಲ್ಲಿ ಕರೀತಾರೆ. 5 ಯಾಗ ಮಾಡಿದ ಮೇಲೆ ಪ್ರಧಾನವಾದ ಆ ದರ್ಶಪೂರ್ಣ ಮಾಸ ಯಾಗ ಅದನ್ನ ಅನುಷ್ಠಾನ ಮಾಡ್ಬೇಕು. ಆ ಚಿಕ್ಕ ಯಾಗಗಳು ಮಾಡ್ಬೇಕಾದ್ರೆ ಸಮಿಧೋ ಯಜತಿ, ತನೂನ ಪಾತಂ ಯಜತಿ, ಇಡೋ ಯಜತಿ, ಬರಹಿರಿ ಯಜತಿ, ಸ್ವಾಹಾಕಾರಂ ಯಜತಿ ಅಂತ ವಾಕ್ಯಗಳು ಸಿಗತ್ತೆ. ಅದೆಲ್ಲ ಯಾಗದ ಹೆಸರು. ತನೂನ ಪಾತ ಅಂತ ಒಂದು ಯಾಗ, ಇಡ, ಬರಿಹಿ ಇದೆಲ್ಲ ಯಾಗಕ್ಕೆ ಹೆಸರು. ಇಂತಿಂತ ಯಾಗ ಮಾಡಿ ಅಂತ. ಇದೆಲ್ಲ ಪಂಚಪ್ರಯಾಜ ಅಂತ ಕರೀತಾರೆ. 5 ಪ್ರಯಾಜ ಅಂತ. ಈ 5 ಪ್ರಯಾಜವನ್ನ ಆಚರಣೆ ಮಾಡ್ಬೇಕು. ಆದ್ರೆ ಯಾರು ಮಾಡ್ಬೇಕು ಅಂತ ಅಲ್ಲಿ ಹೇಳಲಿಲ್ಲ. ಹಾಗಾದ್ರೆ ವ್ಯರ್ಥ ಆಯ್ತು. ಯಾರು ಮಾಡ್ಬೇಕು ಅಂತ ಹೇಳಲಿಲ್ಲ, ಸುಮ್ನೆ 5 ಯಾಗ ಮಾಡಿ ಯಾರು ಮಾಡ್ಬೇಕೀಗ? ಯಾರು ಹೋಗೋದೇ ಇಲ್ಲ. ಅದಕ್ಕೇನ್ ಮಾಡಿದ್ರು, ಒಂದು ಉಪಾಯ ಮಾಡಿದ್ರು. ವಸ್ತುತಃ ಅದೇನು ಅಪ್ರಯೋಜಕ ಅಲ್ಲ. ಅದಕ್ಕೆ ಇನ್ನೊಂದು ಟಿಪ್ಪಣಿಯಲ್ಲಿ ಅದಕ್ಕೆ ಉತ್ತರ ಬಂತು ನಮಗೆ, ಹಿಂದಿನ ಟಿಪ್ಪಣಿಯಲ್ಲಿ. ಅಲ್ಲೇನು ಉತ್ತರ ಬಂತು ಅದಕ್ಕೆ ಅಂದ್ರೆ, ನಿಜ 5 ಯಾಗಗಳನ್ನ ಯಾರು ಮಾಡ್ಬೇಕು ಅಂತ ಹೇಳ್ದೇ ಇದ್ರು, ಪ್ರಧಾನ ಯಾಗ ಯಾರು ಮಾಡ್ಬೇಕು, ಎಂಥವ್ನ್ ಮಾಡ್ಬೇಕು ಅಂತ ಸಿಗತ್ತೆ. ಹಾಗಾಗಿ ಇಂಥ ಯಾಗಗಳನ್ನು ಕೂಡ ಅಂಥವರೇ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಅದು ಹೇಗೆ? ಪ್ರಧಾನ ಯಾಗ ಯಾವುದು? ದರ್ಶಪೂರ್ಣಮಾಸ ಯಾಗ. ಅದನ್ನ ಯಾರು ಮಾಡ್ಬೇಕು? ದರ್ಶಪೂರ್ಣಮಾಸಾಭ್ಯಾಂ ಸ್ವರ್ಗ ಕಾಮೋ ಯಜೇತ ಅಂತಿದೆ. ಸ್ವರ್ಗ ಕಾಮ, ಯಾರಿಗೆ ಸ್ವರ್ಗ ಬೇಕು ಅಂತ ಬಯಕೆ ಇದೆಯೋ ಅಂಥವ್ರು. ಹಾಗಾದ್ರೆ ಅಧಿಕಾರಿ ಬಗ್ಗೆ ಹೇಳಿದ್ದಾರೆ. ಹಾಗಾದ್ರೆ ಪಂಚಪ್ರಯಾಜಗಳನ್ನ ಯಾರು ಮಾಡ್ಬೇಕು? ಸ್ವರ್ಗ ಬಯಸೋನ್ ಮಾಡ್ಬೇಕು ಅಂತ ಅರ್ಥಾತ್ ಸಿದ್ಧ. ಸ್ವರ್ಗಕಾಮ ಅದ್ಯಾರೋ ಅವನು. ಅದರಲ್ಲೂ ಒಂದು ಎಚ್ಚರ ಇರ್ಬೇಕು. ಸ್ವರ್ಗ ಎಲ್ರಿಗೂ ಬೇಕಾಗಿದೆ, ಅದನ್ನ ಎಲ್ರೂ ಮಾಡ್ಬೇಕಾ ಯಾಗ? ಎಲ್ರಿಗೂ ಹಕ್ಕಿದ್ಯಾ? ಇಲ್ಲ. ವೇದಾಧ್ಯಯನ ಮಾಡ್ಲಿಕ್ಕೆ ಯಾರಿಗೆ ಹಕ್ಕಿದೆಯೋ ಅಂಥವ್ನ್ ಮಾತ್ರ. ಹಾಗಾದ್ರೆ ವೇದಾಧ್ಯಯನ ಮಾಡ್ಲಿಕ್ಕೆ ಯೋಗ್ಯತೆ ಇದ್ದು ಸ್ವರ್ಗವನ್ನ ಬಯಸ್ತಾ ಇದ್ರೆ ಅಂಥವನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅಂತ ವೇದಾಧ್ಯಯನ ಮಾಡ್ಲಿಕ್ಕೂ ಒಂದು ಅರ್ಹತೆ ಬೇಕಲ್ಲ. ಬರೀ ಸ್ವರ್ಗ ಬೇಕು ಅಂದ್ರೆ ಎಂಥವನು ಮಾಡ್ಬೋದು ಅಂತ ಆಗ್ಬಿಡತ್ತೆ. ಆದ್ರೆ ಹಾಗಲ್ಲ. ಇಷ್ಟಾಗಿ ಒಬ್ಬ ನಿಯೋಜ್ಯ ಇಲ್ಲ, ಅಧಿಕಾರಿ ಇಲ್ಲ ಅಂದ್ಮೇಲೆ ಯಾವುದೇ ವಾಕ್ಯ ಆಗ್ಲಿ ವ್ಯರ್ಥ. ಹಾಗಾದ್ರೆ ಈ ವಿದ್ಯಾದಾನ ಮಾಡ್ಬೇಕು ಅಂತ ಹೇಳೋ ವಾಕ್ಯದಲ್ಲೂ ಏನ್ ಸಿಗ್ಲಿಲ್ಲ ಒಬ್ಬ ಅಧಿಕಾರಿ.
ಸ್ವಾಧ್ಯಾಯೋಧ್ಯೇತವ್ಯ ಅನ್ನೋ ವಾಕ್ಯದಲ್ಲಿ ಸಿಗ್ಲಿಲ್ಲ ಅಂತ ನೀವ್ ಇದುವರೆಗೂ ಜಗಳ ಆಗ್ತಾ ಇದೀರಿ. ಎಲ್ಲಾ ಶಾಖಾಧ್ಯಯನ ಮಾಡಿ ಅಂತಂದ್ರೆ ಯಾರು ಮಾಡ್ಬೇಕು ಅಂತ ಬರ್ತಾ ಇಲ್ಲ, ಶಾಖಾಧ್ಯಯನ ಮಾಡಿ ಅಂತ ಅಷ್ಟೇ ಹೇಳ್ತಾ ಇದ್ರಿ ಅಂತ ಒಂದು ಆಕ್ಷೇಪ ಮಾಡಿದ್ರಿ. ಆದ್ರೆ ಹಾಗಿಲ್ಲ. ಯಾಕೆಂದ್ರೆ ಒಬ್ಬ ಅಧಿಕಾರಿಯನ್ನ ಹೇಳಲಿಲ್ಲ ಅಂದ ಕೂಡಲೇ ಆ ವಾಕ್ಯವನ್ನು ವ್ಯರ್ಥ ಅಂತ ಮಾಡ್ಬಿಡೋದಲ್ಲ. ಏನಾದ್ರು ಯೋಚನೆ ಮಾಡ್ಬೇಕು ಅದನ್ನ ಹೇಗಾದ್ರೂ ಕೂಡಿಸ್ಲಿಕ್ಕೆ. ಹೇಗ್ ಕೂಡಿಸ್ಬೋದು ಅಂದ್ರೆ, ಈಗ ವಿದ್ಯಾದಾನ ಮಾಡೋನು ಏನು ಪಡ್ಕೊಳ್ತಾನೆ, ಬ್ರಹ್ಮಲೋಕ ಪಡ್ಕೊಳ್ತಾನೆ ಅಂತ ಬಂತು. ಹಾಗಾದ್ರೆ ಅದಕ್ಕೆ ಅಧಿಕಾರಿ ಯಾರು ಗೊತ್ತಾ? ಅದಕ್ಕೆ ಉತ್ತರ ಕೊಡ್ತಾರೆ, ಬ್ರಹ್ಮಲೋಕ ಬೇಕು ಅಂತ ಯಾರಿಗೆ ಬಯಕೆ ಇದೆಯೋ ಅವ್ನು ವಿದ್ಯಾದಾನ ಮಾಡ್ಬೇಕು ಅಂತ. ಹಾಗಾದ್ರೆ ಅಧಿಕಾರಿ ಸಿಕ್ಕದ್ನಲ್ಲ. ಯಾರು ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ನಾನು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿನ ಆದರವನ್ನ ಗೌರವವನ್ನ ನಾನು ಸ್ವೀಕಾರ ಮಾಡ್ಬೇಕು ಅಂತ ಅವನಿಗೆ ಆಸೆ ಇದೆ, ಅವನ್ ವಿದ್ಯಾದಾನ ಮಾಡ್ಬೇಕು ಅಂತ ಬಂತು. ಹಾಗಾದ್ರೆ ಬ್ರಹ್ಮ ಲೋಕ ಅವಾಪ್ತಿ ಕಾಮಹ ಅದು ಬೇಕು ಅಂತ ಇರೋನು ಅವನ ಅಧಿಕಾರಿ. ಹಾಗಾದ್ರೆ ನೀವು ಹೇಗೆ ಅಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡ್ತೀರೋ ಹಾಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕು ಅಂತ ಯಾರಿಗೆ ಕಾಮನೆ ಇದೆಯೋ ಅವನ ಅಧ್ಯಯನ ಮಾಡ್ಲಿ, ಶಾಖಾಧ್ಯಯನ ಅಷ್ಟೇ. ಅಂದ್ರೆ ತುಂಬಾ ಸುಲಭ, ಕಷ್ಟ ಪಡ್ಬೇಕಾಗಿಲ್ಲ. ಯಾವ್ದಾರು ಒಂದು ಫಲ ಹೇಳಿರ್ತಾರಲ್ಲ, ಇಂಥ ಫಲ ಸಿಗತ್ತೆ ಅಂತ. ಹಾಗಾದ್ರೆ ಅಂತ ಫಲ ಬೇಕು ಅಂತಿರೋನು ಅಂತ ಕೆಲಸವನ್ನು ಮಾಡ್ಬೇಕಷ್ಟೇ. ಅದನ್ನ ಅಧಿಕಾರಿಯನ್ನು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಈ ಇಂಥ ಕಾರ್ಯವನ್ನು ಮಾಡಿದ್ರೆ ಇಂಥ ಫಲ ಸಿಗತ್ತೆ ಅಂತ ಹೇಳಿದ್ರೆ ಸಾಕು, ಈ ಫಲನ ಸರಿ, ಈ ಫಲ ನನಗ್ ಬೇಕು, ನಾ ಮಾಡ್ತೀನಿ ಅಂತ ಗೊತ್ತಕ್ಕೆ ಹೋಗ್ತೀನಿ. ಈಗ ಯಾವ್ದಾರ ಒಂದು ಸ್ತೋತ್ರ, ಆ ಸ್ತೋತ್ರ ಮಾಡಿದ್ರೆ ವಿದ್ಯಾ ಪ್ರಾಪ್ತಿ ಅಂತ ಇರುತ್ತೆ. ಆದ್ರೆ ಯಾರು ಸ್ತೋತ್ರ ಪಾರಾಯಣ ಮಾಡ್ಬೇಕು ಅಂತ ಹೇಳಲಿಲ್ಲ, ಯಾರಿಗ್ ವಿದ್ಯೆ ಬೇಕೋ ಅವ್ರು ಮಾಡ್ತಾರಷ್ಟೇ, ಅದರೇನಿದೆ. ಹಾಗಾಗಿ ಅಧಿಕಾರಿಯ ಬಗ್ಗೆ ತಿಳಿಸ್ಬೇಕು ಅಂತಾದ್ರೆ ಕಷ್ಟ ಪಡ್ಬೇಕಾಗಿಲ್ಲ. ಅದರಲ್ಲಿ ಸಿಗೋ ಫಲ ಇದ್ರೆ ಸಾಕು. ಆ ಫಲ ಯಾವ್ದು ಸಿಗತ್ತೋ ಆ ಫಲ ನೋಡ್ಕೊಂಡು ಅಂತ ಫಲವನ್ನ ಅಪೇಕ್ಷೆ ಮಾಡೋರು ಅಂತ ಕಾರ್ಯವನ್ನ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಹಾಗಾಗಿ ಅನ್ಯ ವಿಧಿ ಪ್ರಯುಕ್ತತ್ವ ಅಯೋಗ. ಒಟ್ಟಿನಲ್ಲಿ ಮಧ್ವಾಚಾರ್ಯರು ಹೇಳಿದ್ದು ಸರಿಯಾಗೇ ಇದೆ. ಸ್ವಾಧ್ಯಾಯೋಧ್ಯೇತವ್ಯ ಅಂದ ಕೂಡಲೇ ಯಾವ ಅಧಿಕಾರಿ ಬಗ್ಗೆ ಹೇಳಿಲ್ಲ ಆಚಾರ್ಯರು. ಯಾರು ವೇದಾಧ್ಯಯನ ಮಾಡ್ಬೇಕು, ಎಲ್ಲಾ ಶಾಖೆಗಳ ಅಧ್ಯಯನ ಮಾಡ್ಬೇಕು ಅಂತ ತಿಳಿಸ್ತಿಲ್ವಲ್ಲ ಅಂತ ಆಕ್ಷೇಪ ಮಾಡಿದ್ರೆ, ಯಾರಿಗೆ ಅಧ್ಯಯನ ಬೇಕು ಅಂತಿದೆಯೋ, ಅಧ್ಯಯನ ಕಾಮನೆ ಯಾರಲ್ಲಿ ಇದೆಯೋ ಅವನ್ ಅಧ್ಯಯನ ಮಾಡ್ತಾನಷ್ಟೇ, ಅವನ್ ಮಾಡ್ಬೇಕು. ಹಾಗಾಗಿ ಆಚಾರ್ಯರ ಮಾತು ಸರಿ ಇದೆ. ಅಧಿಕಾರಿ ಸಿಗಲ್ಲ ಅಂತ ಹೇಳ್ಬೇಡಿ, ಸುಲಭವಾಗಿ ಅಧಿಕಾರಿ ಸಿಗ್ತಾನೆ ಅಂತ ಆದ್ಮೇಲೆ ಯಾಕೆ ಈ ತರ ಸುತ್ತಿ ಬಳಸಿ ಆ ಸ್ವಾಧ್ಯಾಯೋಧ್ಯೇತವ್ಯ ಅನ್ನೋ ವಾಕ್ಯ ಹೇಗಾದ್ರೂ ಮಾಡಿ ಅದು ಅಧ್ಯಯನವನ್ನ ಹೇಳ್ತಾನೆ ಇಲ್ಲ, ಶಾಖಾಧ್ಯಯನವನ್ನ ಎಲ್ರು ಮಾಡಿ ಅಂತ ವಿಧಾನ ಮಾಡ್ತಾ ಇಲ್ಲ ಅಂತ ಯಾಕೆ ಅದನ್ನ ಹಾಗೆ ಅಲಗಳಿತಾ ಇದ್ರಿ ಅಂತ. ಇಷ್ಟು ಈ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಬಂದ ಒಂದು ವಿವರ. ಇದಾಗಿ ಮುಂದೆ ಒಂದು ಮಾತನ್ನ ಹೇಳ್ತಾರೆ. ಈಗ ಒಬ್ಬ ದ್ವಿಜ ಅಂದ್ರೆ ಹುಟ್ಟುತ್ತಾನೆ, ಮಾತೃಗರ್ಭದಿಂದ ಉಪನಯನ ಸಂಸ್ಕಾರ ಆಯ್ತು. ಇವನು ವೇದ ಓದೋದನ್ ಬಿಟ್ಟು ಬೇರೆ ಕಡೆ ಸುಮ್ನೆ ವ್ಯರ್ಥವಾಗಿ ಶ್ರಮ ಪಟ್ರೆ, ಓದ್ಬೇಕು ವೇದನೆಲ್ಲ ಮರ್ತ, ವೇದ ಮಂತ್ರ ಬೇಡ, ಸ್ತೋತ್ರ ಬೇಡ, ಯಾವ್ದು ಬೇಡ, ಎಲ್ಲ ಪಕ್ಕಕ್ಕೆ ಹಾಕ್ದ. ಸುಮ್ನೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡು ಜೀವನ್ ಬಿಡಿ ದುಡ್ದ ಬೇರೆ ಕಡೆ ಕಷ್ಟಪಡ್ತಾ ಇದ್ದಾನೆ. ಅಂದ್ರೆ ವೇದ ಮಂತ್ರಗಳನ್ನ ತಿರಸ್ಕಾರ ಮಾಡಿ ಹೊರಟ ಆ ಕಡೆ ತುಂಬಾ ಶ್ರಮ ಪಟ್ಟ. ಹಾಗಾದ್ರೆ ಯಾರು ವೇದಗಳನ್ನ ಓದ್ದೇನೆ ವ್ಯರ್ಥವಾಗಿ ಬೇರೆ ಕಡೆ ಲೌಕಿಕ ಕರ್ಮಗಳಲ್ಲಿ ಶ್ರಮ ಪಡ್ತಾ ಇರ್ತಾನೋ ಅವನು ಬದುಕಿದ್ದೇ ಅವನು ಶೂದ್ರತ್ವವನ್ನ ಪಡಿತಾನೆ ಅಂತ ಹೇಳಿ, ಸಾನ್ವಯ ಅವನು ಕುಲವಿಡಿ ಶೂದ್ರನಾಗ್ಬಿಡ್ತಾನೆ ಅಂತ. ಇದನ್ನ ಹೇಳಿದ್ರೆ ಏನಂತಾನೆ, ಇದೇನಿದು ಶೂದ್ರ ವರ್ಣದ ನಿಂದನೆ ಮಾಡ್ತಾ ಇದ್ರಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಬ್ರಾಹ್ಮಣ ಶೂದ್ರ ಆಗ್ಬಿಡ್ತಾನೆ, ಹಿಂಗ್ ಕೆಟ್ಟದ್ದಾದು ಅಂತ ಪ್ರಶ್ನೆ ಮಾಡೋದಿದೆ. ಆದ್ರೆ ಇಲ್ಲಿ ಆತರ ಅಭಿಪ್ರಾಯದಲ್ಲಿ ಹೇಳ್ತಾನೆ ಇಲ್ಲ. ಶೂದ್ರತ್ವ ಪಡೆಯೋದು ಅಂದ್ರೆ ಏನರ್ಥ, ಯಾವುದೇ ಸಂಸ್ಕಾರ ಇಲ್ಲದೇನೆ ವೈಷ್ಣವನಾಗದೇನೆ ತಾನು ಕೇವಲ ಲೌಕಿಕ ಕರ್ಮದಲ್ಲಿ ಮುಳುಗಿದ್ರೆ ಅವನು ಬ್ರಾಹ್ಮಣನೂ ಶೂದ್ರನೇ ಆಗ್ತಾನೆ, ಕ್ಷತ್ರಿಯನೂ ಶೂದ್ರ ಆಗ್ತಾನೆ, ಶೂದ್ರನೂ ಶೂದ್ರ ಆಗ್ತಾನೆ. ವಸ್ತುತಃ ಶೂದ್ರನಲ್ಲಿರೋ ಶೂದ್ರತ್ವ ಬೇರೆ. ಶೂದ್ರ ಅಂದ್ರೆ ಏನು, ಅವನು ತುಂಬಾ ದೇವರ ಸೇವೆ, ಗುರುಗಳ ಸೇವೆಯನ್ನ ಮಾಡಿ ಅವರ ಅನುಗ್ರಹವನ್ನ ಪಡ್ಕೊಳ್ಳೋನು. ಅದಕ್ಕೆ ಅವನು ತುಂಬಾ ಕಷ್ಟಪಟ್ಟು ದೇವರ ಸೇವೆ, ಗುರುಗಳ ಸೇವೆಯನ್ನು ಮಾಡಿ ಅವನು ಹೋಗೋನು ಅಂತವನಿಗೆ ಶೂದ್ರ ಅಂತ ಇದೆ ಹೆಸರು. ಆದ್ರೆ ಅದನ್ನು ಬೇರೆ ಅರ್ಥದಲ್ಲಿ ಪರಿಗಣಿಸಿಕೊಂಡು ಶೂದ್ರ ಆಗ್ತಾನೆ ಅಂತ ಎಲ್ಲೆಲ್ಲಿ ಪುರಾಣಗಳಲ್ಲಿ ಅಥವಾ ಬೇರೆ ಶ್ಲೋಕಗಳಲ್ಲಿ ಸಿಗತ್ತೆ. ಇಡೀ ವಂಶವಿಡೀ ಶೂದ್ರ ಆಗ್ತಾನೆ ಅಂತ ಅಭಿಪ್ರಾಯ ಅವೈಷ್ಣವನಾಗಿ ಬಿಡ್ತಾನೆ. ಯಾವುದೇ ಸಂಸ್ಕಾರ ಇರಲ್ಲ, ದೇವರ ಸಂಬಂಧನೇ ಇರಲ್ಲ, ನಾಸ್ತಿಕ, ಈ ತರದ ಜನ್ಮ ಬೇಕಾ? ಬೇಡ. ಹಾಗಾಗಿ ವೇದಾಧ್ಯಯನವನ್ನ ಮಾಡದೇನೆ ಬೇರೆ ಕಡೆ ಶ್ರಮ ಹಾಕಿದ್ರೆ ವ್ಯರ್ಥ, ಅದನ್ನ ಮಾಡ್ಬೇಡಿ ಅಂತ ಇಷ್ಟು ಬಂತು. ಇಲ್ಲಿ ನಮಗೆ ಏನ್ ಬೇಕು ವಿಷಯ ಅಂದ್ರೆ, ಈಗ ವೇದಾಧ್ಯಯನ ಮಾಡ್ಲಿಲ್ಲ,
ಮಾಡಿಲ್ಲ ಅಂದ್ರೆ ಏನ್ ಬರುತ್ತೆ? ಸದ್ ನಾವ್ ವೇದ ಓದ್ಲಿಲ್ಲ ಏನಾಯ್ತು ಈಗ? ಬಂತಲ್ಲ ಪ್ರತ್ಯವಾಯ, ಕೆಟ್ಟ ಯೋನಿ ಬರುತ್ತೆ, ಕೆಟ್ಟ ಯೋನಿ ಕೆಟ್ಟ ಜನ್ಮ ಬರುತ್ತಲ್ಲ ಅದೇ ಫಲ. ಆದ್ರಿಂದ ಯಾವಾಗ ವೇದಾಧ್ಯಯನವನ್ನ ಮಾಡ್ಲಿಲ್ವೋ ಆಗ ಪ್ರತ್ಯವಾಯ ಹೇಳಿದ್ದಾರೆ, ಅದಕ್ಕೆ ಸರಿಯಾಗಿ ಒಂದು ಫಲ ಕೊಟ್ರು. ಅದಕ್ಕೆ ಏನ್ ಮಾಡ್ಬೇಕು? ಯಾವಾಗ ನಿಮಿತ್ತ ಬರುತ್ತೋ ಆಗ ಮಾಡದೇ ಇದ್ರೆ ಆಗ ಪ್ರತ್ಯವಾಯ ಅಂತ. ಅಂದ್ರೆ ಒಂದು ನಿತ್ಯ ಕರ್ಮ ಅಂತ ನಾವ್ ಹೇಳ್ತೀವಲ್ಲ, ಅದಕ್ಕೊಂದು ಲಕ್ಷಣ ಇದೆ. ಈಗ ಸಂಧ್ಯಾ ವಂದನೆ ನಿತ್ಯವಾಗಿ ಮಾಡ್ಲೇಬೇಕು, ಯಾಕೆ ನಿತ್ಯ ಕರ್ಮ ಅದು. ದೇವರ ಪೂಜೆ ನಿತ್ಯ ಕರ್ಮ, ಪವಮಾನ ಹೋಮ ನಿತ್ಯ ಕರ್ಮ ಅಲ್ಲ, ಅದೇನದು ನೈಮಿತ್ತಿಕ ಕರ್ಮ, ಯಾವಾಗ ಬೇಕೋ ಆಗ ಆಚರಣೆ. ದಿನ ಮಾಡಿದ್ರೆ ಸಂತೋಷ, ಅದೇನಿಲ್ಲ, ಅದೇ ನೈಮಿತ್ತಿಕ. ಯಾವ್ದೋ ಒಂದು ನಿಮಿತ್ತದಿಂದ ಇಂಥ ಫಲ ಬೇಕು ಅಂತ ಅಥವಾ ಶ್ರಾದ್ದದ ಅಂಗವಾಗಿ ಒಟ್ಟು ಪವಮಾನ ಹೋಮದ ಆಚರಣೆ ಇದೆ. ಆ ಆಚರಣೆಗೆ ನಿಮಿತ್ತ ಉಂಟು, ಯಾವ್ದೋ ಒಂದು ಕಾರಣ ಬಂದಾಗ ಅದನ್ನ ಆಚರಣೆ ಮಾಡೋದಷ್ಟೇ, ಇಲ್ಲಾಂದ್ರೆ ಆಚರಣೆ ಮಾಡ್ಲಿಕ್ಕೆ ಹೋದ. ಇನ್ನು ಕಾಮ್ಯ ಕರ್ಮ, ವಿಶೇಷವಾದ ಹೋಮಗಳಿರುತ್ತೆ. ಆ ಹೋಮಗಳನ್ನು ಯಾವಾಗಲೂ ದಿವಸ ಮಾಡೋದಲ್ಲ, ಯಾವಾಗಲೂ ಒಂದು ಫಲ ಸಿಗ್ಬೇಕು ನಮ್ಗೆ ಅನ್ನೋದಕ್ಕೋಸ್ಕರ ಒಂದು ಹೋಮದ ಆಚರಣೆ. ಹಾಗಾದ್ರೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ ಅಂತ 3 ತರ ಕರ್ಮಗಳಿದೆ. ಇಲ್ಲಿ ಸಂಧ್ಯಾ ವಂದನೆ ಮತ್ತೆ ವೇದಾಧ್ಯಯನ ಇವೆಲ್ಲ ನಿತ್ಯ ಕರ್ಮ. ವೇದ ಓದ್ಲೇಬೇಕು, ಪ್ರತಿ ದಿವಸ ಒಂದ್ ಮಂತ್ರನಾರು ಓದ್ಲೇಬೇಕು. ಅದನ್ನ ದೇವರ ಪೂಜೆ ಮಾಡ್ಬೇಕು ಅಂತ ಆದ್ರೆ ವೇದಗಳನ್ನ ನಾವು ಹೇಳಿರ್ತೀವಿ, ವೇದ ಮಂತ್ರಗಳನ್ನ, ಹಾಗಾಗಿ ಸರಿ ಹೋಗುತ್ತೆ. ಅಂತೂ ವೇದಾಧ್ಯಯನ ಪ್ರತಿ ದಿವಸ ಆಗ್ಲೇಬೇಕು. ಶಾಸ್ತ್ರಾಧ್ಯಯನ ಅಂತ ಕೂಡ, ವೇದದ ಅಧ್ಯಯನ ಅಂದ್ರೆ ವೇದ ಮುಖಾಂತರ, ವೇದ ಮೂಲಕವಾದ ಶಾಸ್ತ್ರಗಳು ಅಂತಾನೂ ಅರ್ಥ. ಅಂದ್ರೆ ವೇದ ಮೂಲಕವಾದ ಶಾಸ್ತ್ರ ಅಥವಾ ವೇದ, ಒಟ್ಟು ಇವೆರಡರ ಅಧ್ಯಯನ ಆಗ್ಲೇಬೇಕು. ಆಗದೆ ಇದ್ರೆ ಏನು ಅಂತ ಅದಕ್ಕೆ ಒಂದು ನಿತ್ಯ ಕರ್ಮಗಳ ಲಕ್ಷಣ ಹೇಳಿದ್ದಾರೆ. ನಿತ್ಯ ಕರ್ಮ ಅಂತ ಯಾವ್ದನ್ನ ಕರಿತೀವಿ? ನಿತ್ಯ ಕರ್ಮ ಅಂದ್ರೆ ನಿತ್ಯ ನಾವು ನಿದ್ದೆ ಹೊಡಿತೀವಿ, ನಿದ್ರೆನೇ ನಿತ್ಯ ಕರ್ಮ ಆದ್ರೆ ಅದು ನಿತ್ಯ ಕರ್ಮ ಅಂದ್ರೆ ಆ ಅರ್ಥದಲ್ಲಿ ಹೇಳಿಲ್ಲ. ನಿತ್ಯ ಕರ್ಮ ನಿತ್ಯನೂ ಆಗ್ಬೋದು, ನಿತ್ಯ ಕರ್ಮ ಬೈಯೋದು ಆಗ್ಬೋದು, ನಿತ್ಯ ಕರ್ಮ ಹೊಗಳೋದು ಆಗ್ಬೋದು. ಪ್ರತಿ ದಿವಸ ಹೊಗಳ್ತಾನೆ ಇರ್ತಾನೆ, ಪ್ರತಿ ದಿವಸ ಬೈತಾ ಇರ್ತಾನೆ, ಪ್ರತಿ ದಿವಸ ಹರಟೆ ಹೊಡಿತಾನೆ, ಪ್ರತಿ ದಿವಸ ನಿತ್ಯ ಹೊಡಿತಾನೆ, ಪ್ರತಿ ದಿವಸ ಊಟ ಮಾಡ್ತಾನೆ. ಇದು ನಿತ್ಯ ಕರ್ಮ ತಾನೆಂದ್ರೆ ಆ ನಿತ್ಯ ಕರ್ಮ ಬೇರೆ, ಅದು ಪ್ರತಿನಿತ್ಯ ಮಾಡೋ ಕರ್ಮ ಅಷ್ಟೇ. ಇಲ್ಲಿ ನಿತ್ಯ ಕರ್ಮ ಅಂದ್ರೆ ಯಾವ್ದನ್ನ ಹೇಳೋದು? ಸಂಧ್ಯಾ ವಂದನೆ, ದೇವ್ರ ಪೂಜೆನ. ಅಂದ್ರೆ ಯಾವುದನ್ನ ನೀವು ಮಾಡದೇ ಇದ್ರೆ ಪಾಪ ನಿಮಗೆ ಅಂಟುಕೊಳ್ಳುತ್ತೋ ಅದು. ಅದರಿಂದ ಯಾವುದನ್ನ ಅವಶ್ಯವಾಗಿ ಮಾಡ್ಲೇಬೇಕು, ಯಾವುದನ್ನ ಮಾಡದೇ ಇದ್ರೆ ಪಾಪ ಅಂಟುಕೊಳ್ಳುತ್ತೋ ಅಂತ ಕರ್ಮವನ್ನ ನಿತ್ಯ ಕರ್ಮ ಅಂತ ಕರೀತಾರೆ. ಸಂಧ್ಯಾ ವಂದನೆ ಮಾಡದೇ ಇದ್ರೆ ನಿಮಗ್ ಪಾಪ ಬರುತ್ತೆ, ಅದನ್ನ ಮಾಡ್ಲೇಬೇಕು. ಸಂಧ್ಯಾ ವಂದನೆನ ಬಿಡೋ ಹಾಗೆ ಇಲ್ವೇ ಇಲ್ಲ. ಯದ್ ಅಕರಣೆ ಪ್ರತ್ಯವಾಯ ಸೃಜತೆ ತಸ್ಯೈವ ನಿತ್ಯತ್ವಾತ್ ಅಂತ ಇಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಯದ್ ಅಕರಣೆ, ಯಾವುದನ್ನ ಮಾಡದೇ ಇದ್ರೆ ಪ್ರತ್ಯವಾಯ ಪಾಪ ಬರುತ್ತೆ ಅಂತ ಕೇಳ್ತೀರೋ ಅಂಥ ಕರ್ಮಗಳನ್ನ ನಿತ್ಯ ಕರ್ಮ. ನೀವು ಬೈದೇ ಇದ್ರೆ, ಒಬ್ಬಳನ್ನ ಹೊಗಳದೇ ಇದ್ರೆ ಅವಾಗ ನಿಮ್ಗೇನೋ ಪಾಪ ಕರ್ಮ ಬರುತ್ತೆ? ಹಾಗೇನಿಲ್ಲ. ಬೈದೇ ಇದ್ರೆ ಪಾಪ ಕರ್ಮ, ಬೈಯೋದೇ ಪಾಪ ಕರ್ಮ. ಬೈದೇ ಇದ್ರೆ ಅಂತ ಒಂದು ಆ ಕರ್ಮವನ್ನು ಮಾಡದೇ ಇದ್ರೆ ಅಂತ ಯದ ಕರಣೆ ಪ್ರತ್ಯವಾಯ ಪಾಪ ಬರುತ್ತೆ ಅಂತಿಲ್ಲ. ಬೈದ್ರೆ ಪಾಪ, ಬೈದೇ ಇದ್ದು ಸುಮ್ನೆ ಇದ್ರೆ ಪಾಪ ಏನ್ ಬರಲ್ಲ. ಅದು ನಿತ್ಯ ಕರ್ಮಗಳಲ್ಲ ಅವೆಲ್ಲ, ಅದು ನಿತ್ಯ ಕರ್ಮ ಅಂತ ಅನ್ನಿಸ್ಕೊಡಲ್ಲ. ಹಾಗಾದ್ರೆ ಏನಾಯ್ತು? ನಿತ್ಯ ಕರ್ಮದ ಲಕ್ಷಣ ಹೀಗಿದೆ. ವೇದಾಧ್ಯಯನವನ್ನು ತಗೊಳ್ಳಿ. ನೀವು ವೇದಾಧ್ಯಯನ ಮಾಡ್ದೆ ಅಂದ್ರೆ ಪ್ರತ್ಯವಾಯ ಪಾಪ ಬರುತ್ತೆ, ದಿವಸ ಓದ್ಲೇಬೇಕು, ಚೂರಾತ್ರಿ ಏನೋ ಒಂದು ಅಧ್ಯಯನ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅದು ಪಾಪಕ್ಕೆ ಕಾರಣ ಆಗುತ್ತೆ. ಅದು ನಿತ್ಯ ಕರ್ಮ ಇದೆ. ಸರಿ, ಇದನ್ನೆಲ್ಲ ಇಷ್ಟ ಯಾಕೆ ಹೇಳಿದ್ದು ಅಂದ್ರೆ ನೈಮಿತ್ತಿಕ ಕರ್ಮ, ನಿತ್ಯ ಕರ್ಮ ಎರಡಕ್ಕೂ ವ್ಯತ್ಯಾಸ ಇದೆ. ನೈಮಿತ್ತಿಕ ಕರ್ಮದಿಂದ ನಿತ್ಯ ಕರ್ಮವನ್ನ ತಗೊಳ್ಳೋದಲ್ಲ. ಅಂದ್ರೆ ಅಧ್ಯಾಪನ ಇದೆ, ಪಾಠ ಮಾಡೋದ್ ಪ್ರತಿನಿತ್ಯ ಆಗಲ್ಲ, ಓದೋದ್ ಪ್ರತಿನಿತ್ಯ ಆಗ್ಬೇಕು. ಪಾಠ ಮಾಡೋದ್ ಪ್ರತಿನಿತ್ಯ ಅಲ್ಲ ಅದು. ಮಧ್ಯಕ್ಕೆ ಅಧ್ಯಾಪನದ ನಿಷೇಧ ಇದೆ, ಅಧ್ಯಾಪನ ಪ್ರತಿನಿತ್ಯ ಆಗಲ್ಲ, ಅದು ಅಧ್ಯಯನಕ್ಕಾಗಿಲ್ಲ. ಹಿಂದೆಂದ ಓದ್ಬೋದು, ಹೊಸದು ಓದಬಾರ್ದು ಅಂತಿದೆ, ಅದ ಹಿಂದಿಂದ ಓದಬಾರ್ದು ಅಂತಿಲ್ಲ, ಹಿಂದದ್ದನ್ನ ಅಧ್ಯಯನ ಮಾಡ್ಲೇಬಹುದು. ಹಾಗಾಗಿ ನೈಮಿತ್ತಿಕ ಮತ್ತೆ ನಿತ್ಯ ಕರ್ಮ ಎರಡನ್ನೂ ಗಮನಿಸಿದಾಗ ನೈಮಿತ್ತಿಕಕ್ಕೂ ನಿತ್ಯ ಕರ್ಮಕ್ಕೂ ವ್ಯತ್ಯಾಸ ಇದೆ. ಅದು ಅದ್ರ ಪಾಡಿಗಿದೆ, ಇದ್ರ ಪಾಡಿಗಿದೆ, ಎರಡನ್ನೂ ಸೇರಿಸೋ ಹಾಗಿಲ್ಲ. ಆದ್ರಿಂದಲೇ ಅಧ್ಯಾಪನ ಮಾಡ್ಬೇಕು ಅಂದ್ರೆ ಅಧ್ಯಯನ ಮಾಡ್ಲೇಬೇಕು, ಅಧ್ಯಯನ ಇಲ್ಲದೆ ಅಧ್ಯಾಪನ ಇಲ್ಲ ಅಂತ ಹೀಗೆ ಹೇಗೋ ಒಂದು ಒಟ್ಟು ಅವ್ರಿಗೆ ಏನ್ ಉದ್ದೇಶ ಅಂದ್ರೆ ಮಧ್ವಾಚಾರ್ಯರು ಸ್ವಾಧ್ಯಾಯೋಧ್ಯೇತವ್ಯ ಅಂತ ಹೇಳಿ ಏನ್ ಸ್ವಶಾಖ ಅಧ್ಯಯನ ಮಾಡಿ ಅಂತ ಹೇಳಿದ್ದಾರೆ. ಅದು ನಿಜವಾಗ ಆ ವಾಕ್ಯ ಹೇಳ್ತಾನೆ ಇಲ್ಲ ಅಂತ ಅವ್ರ ವಾದ. ಅದ್ ಸರಿ ಇಲ್ಲ. ಯಾಕಂದ್ರೆ ನೈಮಿತ್ತಿಕ ಕರ್ಮದಿಂದ ನಿತ್ಯ ಕರ್ಮವನ್ನ ತಗೊಳ್ಳೋದಲ್ಲ, ಅದು ಬೇರೆ. ಇವಾಗ ಶ್ರಾದ್ದ ಕರ್ಮ ಇದೆ, ಶ್ರಾದ್ದ ಕರ್ಮ ನಿಮಿತ್ತ ಬಂದಾಗ ಮಾತ್ರ ಆಚರಣೆ, ನಿತ್ಯ ಕರ್ಮ ಅಲ್ಲ ಅದು. ಇನ್ನೊಂದು ನೀವೇನ್ ಹೇಳಿದ್ರಿ, ನಿಮಿತ್ತ ಬಂದಾಗ ಮಾಡೋ ಕೆಲ್ಸ ನೈಮಿತ್ತಿಕ ಕರ್ಮ ಅಂತ. ಈಗ ಅಧ್ಯಾಪನ ಯಾವಾಗ ಮಾಡ್ತಾನೆ? ಅಧ್ಯಾಪನ ಯಾವಾಗ ಅಂದ್ರೆ ತಾನೇ ಒಬ್ಬ ಶಿಷ್ಯನಿಗೆ ಉಪನಯನ ಸಂಸ್ಕಾರ ಮಾಡಿಸಿದ್ರೆ ಆಗ ಮಾಡ್ತಾನೆ ಅಂತ. ಅಥವಾ ತನ್ನ ವೃತ್ತಿ ಜೀವನ ತಾನು ದುಡಿಬೇಕು, ಸಂಪಾದನೆ ಮಾಡ್ಬೇಕು, ಅದಕ್ಕೋಸ್ಕರ ಅವನು ಪಾಠ ಮಾಡ್ತಾನೆ ಅಂತ ಇಟ್ಕೊಂಡು ಅವಾಗ ಅಧ್ಯಾಪನ ಬೇಕೇ ಬೇಕು. ಯಾಕೆ? ಅವನಿಗೆ ಜೀವಿಕೆ ಬೇಕಲ್ಲ, ವೇತನ ಬೇಕು.
ದುಡ್ಡು ಸಂಪಾದನೆ ಇಲ್ಲ ಅಂತ ಆದ್ಮೇಲೆ ಅಧ್ಯಾಪನ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಅವ್ನ್ ಮಾಡೋದೇ ಇಲ್ಲ. ಯಾವಾಗ ಅಧ್ಯಾಪನ ಮಾಡಲ್ಲ ಆಗ ಅವನು ಯಾರು ಉಪನಯನ ಸಂಸ್ಕಾರ ಮಾಡಿರ್ತಾರಲ್ಲ ಯಾವ ವಟುಬಿಗೆ, ಅವನಿಗೆ ಅಧ್ಯಯನ ಯಾವಾಗ ಆಗತ್ತೆ? ಅಂದ್ರೆ ಅಭಿಪ್ರಾಯ ನೀವೇನ್ ಹೇಳಿದ್ರಿ, ಅಧ್ಯಯನ ಸಿಗೋದು ಅಧ್ಯಾಪನದಿಂದ. ಆದ್ರೆ ಅಧ್ಯಾಪನ ಯಾಕೆ ಮಾಡ್ಬೇಕು ಅವನು? ನೀವೇ ಹೇಳಿದ್ರಿ ಅಧ್ಯಾಪನ ಮಾಡಿದ್ರ ಉಪಯೋಗ ಏನು? ದ್ರವ್ಯೋಪಾಯ, ಅದು ದ್ರವ್ಯಾರ್ಜನ ಉಪಾಯ. ದ್ರವ್ಯ ಸಂಪಾದನೆ ಮಾಡ್ಲಿಕ್ಕೆ ಬೇಕಾದದ್ದು ಅಧ್ಯಾಪನ. ಅವ್ರಿಗೆ ಜೀವನಕ್ಕೆ ಆರಾಮಾಗಿದಾನ, ತೊಂದರೆ ಇಲ್ಲ. ಮತ್ತೆ ಜೀವಿಕಾ ನಿರ್ವಹಣೆ ಇಲ್ಲ, ಅದೇ ವೇತನ ಸಂಪಾದನೆ ಉದ್ದೇಶ ಇಲ್ಲ, ದುಡ್ಡಿನ ಸಂಪಾದನೆ ಮಾಡೋ ಉದ್ದೇಶ ಇಲ್ಲ. ಆಗ ನಿಮಿತ್ತ ಕಾರಣನೇ ಇಲ್ವಲ್ಲ. ಯಾವಾಗ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಾನೆ ಇಲ್ಲವೋ ಅವನ ಹಾಗಾದ್ರೆ ಅಧ್ಯಾಪನೆ ಮಾಡ್ಬಾರ್ದ? ಹಾಗಾದ್ರೆ ಪಾಠನೆ ಮಾಡ್ಬಾರ್ದ? ಹಾಗೇನಿಲ್ಲ. ಒಂದ್ ವೇಳೆ ಹಾಗೆ ಜೀವಿಕೆ ಇದ್ದಾಗ ಮಾತ್ರ, ಅಂದ್ರೆ ವೇತನ ದ್ರವ್ಯ ಸಿಗತ್ತೆ ಅನ್ನೋ ದೃಷ್ಟಿಯಿಂದ ಮಾತ್ರ ಅಧ್ಯಾಪನ ಮಾಡೋದಿದ್ರೆ, ಆಗ ಯಾರಿಗೆ ಜೀವಿಕೆ ವೇತನದ ಅಪೇಕ್ಷೆ ಇಲ್ಲ ಅವನು ಅಧ್ಯಾಪನ ಮಾಡಲ್ಲ. ಅಧ್ಯಾಪನ ಮಾಡದೇ ಇದ್ರೆ ಅವನು ಯಾರಿಗೆ ಉಪನಯನ ಸಂಸ್ಕಾರ ಮಾಡಿರ್ತಾನೋ ಅವನು ಪಾಠ ಮಾಡಲ್ಲ ಅಂತ ಆಯ್ತು. ಮತ್ತೊಂದ್ ಕಥೆ ಏನಾಯ್ತು, ಆ ವಟುವಿಗೆ ಉಪನಯನ ಸಂಸ್ಕಾರ ಮಾಡಿಸಿಕೊಂಡ ವಟುವಿಗೆ ಅಧ್ಯಯನವೇ ನಿಂತು ಹೋಗ್ಬಿಡತ್ತೆ. ಆದ್ರಿಂದ ಹಾಗೆ ಹೇಳ್ಬಾರ್ದು. ಅದರಿಂದ ನೈಮಿತ್ತಿಕ ಕರ್ಮ ನಿತ್ಯ ಕರ್ಮ ಎರಡನ್ನು ಮಿಕ್ಸ್ ಮಾಡೋ ಹಾಗಿಲ್ಲ. ನಿತ್ಯ ಕರ್ಮ ಅದು ನಿತ್ಯ ಕರ್ಮ ಮಾಡ್ಲೇಬೇಕಷ್ಟೆ, ಮಾಡ್ದೆ ಅಂದ್ರೆ ಪಾಪ ಅಂಟುಕೊಡತ್ತೆ. ನೈಮಿತ್ತಿಕ ಕರ್ಮ ನಿಮಿತ್ತ ಬಂದಾಗ ಮಾಡಿದ್ರೆ ಸಾಕು, ಯಾವಾಗಲೂ ಮಾಡ್ಬೇಕು ಅಂತಿಲ್ಲ ಅಂತ ವಿಭಾಗ ಮಾಡಿ ಇದನ್ನ ಅರ್ಥೈಸ್ಕೊಳ್ಬೇಕು ಅಂತ. ಇಷ್ಟು ಈ 59ನೇ ಸುಧಾಮೂಲದಲ್ಲಿ ಬಂದ ಟಿಪ್ಪಣಿಗಳ ವಿಚಾರ ಆಯ್ತು. ಇನ್ನು 60ನೇ ಸುಧಾಮೂಲದಲ್ಲಿ ಬರುವಂತ ಟಿಪ್ಪಣಿ ವಿಚಾರಗಳು ಏನು ಅಂತ ಅದನ್ನ ನೋಡಿದ್ರೆ ನಮ್ಗಾಗ ಮುಂದೆ ಸುಧಾ ಹೊಸ ಭಾಗಕ್ಕೆ ಹೋಗ್ಬೋದು. ಈ ಭಾಗ ಕೊನೆ ಭಾಗ ಏನಿದೆ ಅದ್ ನಾಳೆ ಮುಗಿಯತ್ತೆ, ಆಮೇಲೆ ಮುಂದಿನ ಭಾಗಕ್ಕೆ ಹೋಗ್ತೀವಿ. ಈ ಕೊನೆ ಭಾಗ ಮುಗಿದಾಗ ಈ ಪ್ರಾಭಾಕರ ಮತದವರು ಮೀಮಾಂಸಕರು ಮಧ್ವಾಚಾರ್ಯರ ಮೇಲೆ ಆಕ್ಷೇಪ ಮಾಡಿದ್ರು, ಆಕ್ಷೇಪಕ್ಕೆ ಪೂರ್ಣ ಉತ್ತರ ಕೊಟ್ಟಾಗತ್ತೆ. ಆಮೇಲೆ ಅಲಂ ಅಂತ ಸಾಕು ಅಂತ ಅವರೇ ಜಯತೀರ್ಥರೇ ನಿಲ್ಲಿಸ್ತಾರೆ. ಆಮೇಲೆ ಹೊಸ ಹೊಸ ವಿಚಾರಗಳು ಮತ್ತೆ ಶುರುವಾಗತ್ತೆ. ಅದಲ್ಲೇ ಒಂದ್ 2-3 ವಿಷಯ ಬಂದಿತ್ತು, ಇನ್ನು ಮುಂದೆ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ಮತ್ತೆ ಹೇಳ್ತಾರೆ. ಅದೇನು ಅಂತ ಮುಂದಿನ ಪಾಠಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಗೃಹಂತರ್ಗತ ವ್ಯಾಸತೀರ್ಥ ಗೃಹಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ.